ನಾವು ಕುಂತು ಮಾತಾಡ್ತಿರ್ತೀವಲ್ಲ, ಈಗ ಯಾರೋ ಒಬ್ರು ಮಾತಾಡಕತ್ತಿಂದ ಅವ್ರ ಬಗ್ಗೆ ಟೀಚ್ ಮಾಡ್ತಿರ್ತೀವಿ. ನಮ್ಮ ಕೆಲಸ ಹೆಂಗಂದ್ರೆ ಟೀಚ್ ಮಾಡೋದ್ರಾಗೆ ಇರ್ತೀವಿ ನಾವು, ಅದೇ ನಮಗೆ ಚೀಸ್ ಆಗ್ಬಿಟ್ಟೈತಿ. ಆದ್ರೆ ಗೊತ್ತಿರ್ಲಿ ಸ್ನೇಹಿತರೆ, ಬಹಳಷ್ಟು ಸಮಯವನ್ನ, ನಿಮ್ಮ ಗೋಲ್ಡನ್ ವ್ಯಾಲ್ಯೂವನ್ನ, ಗೋಲ್ಡನ್ ಟೈಮ್ ಅನ್ನ ಇನ್ನೊಬ್ಬರ ಒಂದು ಕ್ರಿಟಿಸೈಸ್ ಮಾಡ್ಲಿಕ್ಕೆ ಬಸ್ತಾ ಇದ್ರಲ್ಲ, ಅದ್ರ 10% ನಿಮ್ಮ ಸೆಲ್ಫ್ಗೋಸ್ಕರ ಏನಾದ್ರೂ ಥಿಂಕ್ ಮಾಡಿದ್ರಿ ಅಂದ್ರೆ 100% ನೀವು ಈ ಚೇರ್ನಾಗ ಇರ್ತಿದ್ರಿ, ಇಲ್ಲಿ ಇರ್ತಿದ್ರಿ. ನೀವು ಅನ್ಬೋದು, ಸರ್ ಆಗಲೇ ಹೇಳಿದ್ರಲ್ಲ ಆಕಳಿಕೆ ತಪಸ್ ತೂಕಡಿಕೆ ನಿದ್ದೆ ಅಂತ ಹೇಳಿದ, ನಾವ್ ಹೆಂಗಿದ್ದೇವೆ ಗೊತ್ತಾ ಸರ್? ನಿಮ್ಗೆ ಗೊತ್ತಿಲ್ಲ, ನಾವೆಲ್ಲ ನೋಡ್ಲಿಕ್ಕೆ ಹಂಗಿದ್ದೀವಿ, ಬಟ್ ಆಕ್ಚುಲಿ ಒಳಗಡೆ ಧಾರಣೆ ಇದೇವೆ. ಹೆಂಗಂದ್ರೆ ಆಕಳಿಕೆ ಬಂದ್ರು ಆಕಾಂಕ್ಷೆ ಬಿಟ್ಟಿಲ್ಲ, ಆಕಳಿಕೆ ಬಂದ್ರು ಆಕಾಂಕ್ಷೆ ಬಿಟ್ಟಿಲ್ಲ, ತೂಕಡಿಕೆ ಬಂದ್ರು ತಪಸ್ಸು ಬಿಟ್ಟಿಲ್ಲ, ಕಣ್ಣುಗಳು ಉರಿದರು ಕನವರಿಕೆ ಬಿಟ್ಟಿಲ್ಲ, ಸಮಸ್ಯೆ ಬಂದರೂ ಸ್ವಾರಸ್ಯ ಬಿಟ್ಟಿಲ್ಲ, ಸವಾಲು ಎದುರಾದರೂ ಅಹವಾಲು ನಿಂತಿಲ್ಲ, ಮನಸ್ಸು ಬೇಜಾರಾದರೂ ಕನಸು ಜಾರಿಲ್ಲ, ಅಡೆತಡೆಗಳೇ ಬಂದರೂ ತಡೆಗೋಡೆ ನಮಗಿಲ್ಲ, ಬೈಗುಳ ಬಂದರೂ ಜೋಗುಳ ವೆಂದೆವಲ್ಲ, ಅವಮಾನ ಅನುಭವಿಸಿದರೂ ಸ್ವಾಭಿಮಾನ ಬಿಟ್ಟಿಲ್ಲ, ಅನುಮಾನ ಪಟ್ಟರು ಛಲ ಬಿಡದ ಹನುಮಾನ ನಾವೆಲ್ಲ, ಕಂಡವರು ಕೆಂಡವಾದರೂ ಓದುವ ಪ್ರಚಂಡರು ನಾವೆಲ್ಲ ಅಂತ. ಅಂಥವ್ರು ನಾವು. ದಿಕ್ಕಿಲ್ಲದ ದಾರಿ ಸೋತು ಬಿದ್ದಿರಬಹುದು ಹಲವು ಬಾರಿ, ದಿಕ್ಕಿಲ್ಲದ ದಾರಿ ಸೋತು ಬಿದ್ದಿರಬಹುದು ಹಲವು ಬಾರಿ, ಗೆಲುವು ಮರೀಚಿಕೆಯಾದರೂ ಸರಿ, ಎದ್ದು ನಿಲ್ಲುವೆವು ಪ್ರತಿ ಬಾರಿ ಅಂತ. ಹಾಗಿದ್ರೆ ಇಲ್ಲೇನು ಕವನ ವಾಚನ ಮಾಡ್ಲಿಕ್ಕೆ ಬಂದಿದ್ದೇವ ನಾವು? ಇಲ್ಲ. ನಮ್ಮ ಕವನ ವಾಚನ ಇನ್ನೊಬ್ರು ಮಾಡ್ಲಿಕ್ಕೆ ನಾವು ಒಂದು ಮೆಸೇಜ್ ಕೊಡ್ಬೇಕಾಗಿದೆ ಸೊಸೈಟಿಗೆ. ನಿಜವಾಗ್ಲೂ ನೀವೆಲ್ಲ ಅಬ್ಸರ್ವ್ ಮಾಡಿದ್ರಿ, ಪೂಜ್ಯರಿದಾರಲ್ಲ, ಗುಡಿ ಹೋಗ್ತೀವಲ್ಲ ನಾವು, ಇಲ್ಲಿ ನಾವು ಕುಡಿದ್ರೆ ನೀರದು, ಅದ ನೀರು ಸ್ವಾಮೀಜಿಯವ್ರು ಕೊಟ್ರ ನೋಡ್ರಿ ಎಷ್ಟು ವಿಚಿತ್ರ, ಎಷ್ಟು ಮಜಾ ಅದು. ನೀವು ತಿಂದ್ರ ಊಟ ಅದು, ಅದ ಸ್ವಾಮೀಜಿಯವ್ರು ಕೊಟ್ರ ವೆರಿ ಗುಡ್, ಎಷ್ಟು ಮಜಾ ಆಯ್ತು ನೋಡ್ರಿ. ನೀವೊಂದು ಯಾವ್ದ ಕಾಗದ ಅಥವಾ ಯಾವ್ದೋ ಸುಟ್ರ ಬೂದಿ ಅದ ಬೂದಿ ಅವ್ರು ಕೊಟ್ರ ವಾವ್. ಅಂದ್ರೆ ಅವ್ರ ಹತ್ರ ಹೋಗಿ ಬಂತಂದ್ರ ಅದು ಏನೋ ಬದಲಾವಣೆ ಆಗ್ತೈತಿ. ಅದ ವಸ್ತುನ ಅವ್ರ ಹತ್ರ ಹೋಗಿ ಬರ್ಬೇಕು. ಹಂಗ ಸ್ಪರ್ಧಾರ್ಥಿಗಳು ಏನ್ ಅದಾರಲ್ಲ, ಅವರು ಇವ್ರ ಹತ್ರ ಹೋಗಿ ಬಂದ್ರ ಹಂಗ ಅಕ್ಕಾರ. ದೇವಸ್ಥಾನಕ್ಕೆ ಹೋದ ತಕ್ಷಣ ಬಾಳೆಹಣ್ಣು ಹೋಗಿ ಪ್ರಸಾದ ಆಕೈತಿ, ನೀರ್ ಹೋಗಿ ತೀರ್ಥ ಆಕೈತಿ. ಹಂಗ SP ವಿಸ್ಡಮ್ ಕರಿಯರ್ ಅಕಾಡೆಮಿ ನೀವೆಲ್ಲಾರು ಬಂದ ಹೋದ್ರಿ ಅಂದ್ರ ಸೊಸೈಟಿ ಇರ್ತಕ್ಕಂಥ ನಿಮ್ಮ ವ್ಯಾಲ್ಯೂ ಸ್ಟೇಟಸ್ ಫುಲ್ ಚೇಂಜ್ ಆಕೈತಿ ಅನ್ಲಿಕ್ಕೆ SP ವಿಸ್ಡಮ್ ಕರಿಯರ್ ಸಂಸ್ಥಾಪಕ ಅಧ್ಯಕ್ಷರೇ ಕಾರಣ ಅದಕ್ಕೆ.